ಮೈಸೂರಿನಲ್ಲೂ ಕೂಡ ನಟ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರೊಟೆಸ್ಟ್ ನಡೆದಿದೆ. ಕರ್ನಾಟಕ ಸೇನಾಪಡೆ ವತಿಯಿಂದ ಈ ಪ್ರತಿಭಟನೆ. ಕನ್ನಡ ವಿರೋಧಿ ಕಮಲ್ ಹಾಸನ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಕಮಲ್ ಹಾಸನ್ ಅವರನ್ನ ಕೂಡಲೇ ನಿಷೇಧಿಸುವಂತೆ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಕಮಲ್ ಹಾಸನ್ ಈ ಸಂದರ್ಭದಲ್ಲಿ ವಿವಾದವನ್ನು ಮೈ ಮೇಲೆ ಎಳ್ಕೋಬಾರ್ದಾಗಿತ್ತು. ಅವ್ರ ರಾಜಕೀಯ ಏನಾದರೂ ಇದ್ಕೊಳ್ಳಿ ಅವರು, ಬಟ್ ಕನ್ನಡದ ಅಸ್ಮಿತೆಯನ್ನು ಕೆಣಕಿದ್ದು ತಪ್ಪು ಅಂತ. ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಏನು ತಮಿಳುನಾಡ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದನ್ನು ಖಂಡಿಸಿ ಇಂದು ನಾವು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಭಾಷೆಗೆ ತಮಿಳುನಾಡ ಕಮಲ್ ಹಾಸನ್ಗೆ ಏನು ಗೊತ್ತು, 3-4 ಸಾವಿರ ವರ್ಷಗಳ ಇತಿಹಾಸ ಇದೆ. ಬಹಳ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ಬಿಟ್ಟರೆ ನಮ್ಮ ಕನ್ನಡನೇ. ಹಾಗೂ ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದೆ. ಸ್ವಾಮಿ ಕಮಲ್ ಹಾಸನ್ ಅವರು ತಿಳ್ಕೊಳ್ಳಿ, ನಿಮ್ಮ ತಮಿಳಲ್ಲಿ ಎಷ್ಟಿದೆ? ಬರೀ 18 ಅಕ್ಷರ. ನೀವು ತಮಿಳವರು ನಿಮ್ಮಿಂದ ಹುಟ್ಟಿದ್ದು ಅಂತ ಹೇಳ್ತೀರಲ್ಲ. ನಮ್ಮಲ್ಲಿ ಕಕ್ಕ ಗಗ್ಗಾನ, ಚಚ ಜಜನ, ಪಪ್ಪ ಬಬ್ಬಮ್ಮ, ಟಟಡನ ಉಚ್ಚಾರಣೆ ಬರುತ್ತೆ. ನಿಮ್ಮಲ್ಲಿ ಕಾ ಪಾ ಚಾ ಬಿಟ್ಟು